ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ತುರ್ತು ಸಂದರ್ಭದಲ್ಲಿ ರೋಗಿಗಳಿಗೆ ತ್ವರಿತವಾಗಿ ಮತ್ತು ಜೀವರಕ್ಷಕ ಚಿಕಿತ್ಸೆ ಕಲ್ಪಿಸಲು ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದೆ. ನಿರ್ವಹಣೆಯ ಕೊರತೆ ಹಾಗೂ ನೀರಸ ಸ್ಪಂದನೆಯಿಂದ ಹಿಂದೆ ಸ್ಥಗಿತಗೊಳಿಸಲಾಗಿದ್ದಂತಹ ಬೈಕ್ ಆಂಬ್ಯುಲೆನ್ಸ್ ಸೇವೆಯನ್ನ ರಾಜ್ಯದಲ್ಲಿ ಮತ್ತೆ ರಸ್ತೆಗಿಳಿಸಲು ಆರೋಗ್ಯ ಇಲಾಖೆ ಸಜ್ಜಾಗಿದೆ. ವಿಶೇಷವಾಗಿ ಮಹಾನಗರಗಳ ಟ್ರಾಫಿಕ್ ಕಿರಿಕಿರಿಯ ನಡುವೆ ಸಿಲುಕುವಂತಹ ರೋಗಿಗಳಿಗೆ ಶೀಘ್ರವಾಗಿ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿ ಪ್ರಾಣ ಉಳಿಸಲು ಈ ಬೈಕ್ ಆಂಬ್ಯುಲೆನ್ಸ್ಗಳು ತುಂಬಾ ಸಹಾಯ ಆಗುತ್ತೆ. ಈ ಯೋಜನೆ ಹಾಗೂ ಅದರ ಹಿಂದಿನ ಅಸಲಿ ಕಥೆಯ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಮಿಳುನಾಡು, ಮಹಾರಾಷ್ಟ್ರ ಸೇರಿದಂತೆ ದೇಶದ ವಿವಿಧೆಡೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವ ಬೈಕ್ ಆಂಬ್ಯುಲೆನ್ಸ್ಗಳನ್ನು ಕರ್ನಾಟಕದಲ್ಲಿ ಮೊದಲ ಬಾರಿಗೆ 2015ರಲ್ಲೇ ಬೆಂಗಳೂರಿನಲ್ಲಿ ಪ್ರಾಯೋಗಿಕವಾಗಿ ಆರಂಭ ಮಾಡಲಾಗುತ್ತೆ. ಆ ವೇಳೆ ಸುಮಾರು 30 ಬೈಕ್ ಆಂಬ್ಯುಲೆನ್ಸ್ಗಳನ್ನು ರಸ್ತೆಗಿಳಿಸ್ತಾರೆ. ರಾಜ್ಯದ ವಿವಿಧೆಡೆ ಕಾರ್ಯಾಚರಣೆಯನ್ನು ನಡೆಸಿ ಸಾವಿರಾರು ಜನರಿಗೆ ಸೇವೆಯನ್ನ ಕೂಡ ಒದಗಿಸಲಾಗಿತ್ತು. ಆದರೆ ಕಾಲಕ್ರಮೇಣ ಸರಿಯಾದ ನಿರ್ವಹಣೆ ಇಲ್ಲದೆ, ರಿಪೇರಿ ಮಾಡಿಸದ ಕಾರಣ ಹಾಗೂ ನರ್ಸಿಂಗ್ ಪದವೀಧರರು ಇವುಗಳನ್ನು ಚಾಲನೆ ಮಾಡಲು ನಿರಾಸಕ್ತಿ ತೋರಿದ್ದರಿಂದ ಒಂದೊಂದೇ ಬೈಕ್ ಆಂಬ್ಯುಲೆನ್ಸ್ಗಳು ಧೂಳಿಡ್ದೋಗಿತ್ತು. ಆದರೆ ಈಗ ಆರೋಗ್ಯ ಇಲಾಖೆಯು ಇವುಗಳ ಮಹತ್ವವನ್ನು ಅರಿತು ಮತ್ತೆ 100 ಬೈಕ್ ಆಂಬ್ಯುಲೆನ್ಸ್ಗಳನ್ನು ಶೀಘ್ರದಲ್ಲೇ ಕಾರ್ಯಾಚರಣೆಗೆ ತರೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಈ ಬೈಕ್ ಆಂಬ್ಯುಲೆನ್ಸ್ನಲ್ಲಿ ಏನೆಲ್ಲ ಸೌಲಭ್ಯಗಳಿರುತ್ತೆ ಅಂತ ನೋಡೋದಾದ್ರೆ ಅದು ಕುತೂಹಲ ಮೂಡಿಸುವಂಥದ್ದು. ಯಾಕಂದರೆ ರೋಗಿಯ ಜೀವ ಉಳಿಸಲು ಬೇಕಾಗುವಂತಹ ಅಗತ್ಯ ವೈದ್ಯಕೀಯ ಉಪಕರಣಗಳಾದಂತಹ ಗ್ಲೂಕೋಮೀಟರ್, ಆಕ್ಸಿಜನ್ ಸಿಲಿಂಡರ್ ಮತ್ತು ಹೃದಯ ಬಡಿತ ಮತ್ತು ರಕ್ತದೊತ್ತಡ ಅಂದರೆ BP ಪರೀಕ್ಷಿಸುವಂತಹ ಉಪಕರಣಗಳೇನಿರುತ್ತೆ ಅದೆಲ್ಲದೂ ಕೂಡ ಈ ಬೈಕ್ ಆಂಬ್ಯುಲೆನ್ಸ್ನಲ್ಲಿ ಇರುತ್ತೆ. ಇನ್ನು ಇನ್ಕ್ಯುಬೇಟರ್ ಕಿಟ್ ಇರುತ್ತೆ ಮತ್ತು ಬ್ಯಾಂಡೇಜ್ ಇರ್ಬೋದು. ತುರ್ತು ಪರಿಸ್ಥಿತಿ, ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ತುರ್ತು ಜೀವ ರಕ್ಷಕ ಔಷಧಿಗಳು ಈ ಬೈಕಲ್ಲಿ ಲಭ್ಯವಾಗೇ ಇರುತ್ತೆ. ಇಷ್ಟೇ ಅಲ್ಲ, ಗಾಯಗೊಂಡವರಿಗೆ ಅಥವಾ ರೋಗಿಗಳಿಗೆ ಸೂಕ್ತ ಶುಶ್ರೂಷೆಯನ್ನು ಮಾಡೋದಕ್ಕೆ ನರ್ಸಿಂಗ್ ಕೋರ್ಸ್ ಅನ್ನ ಓದಿದವರನ್ನ ಮಾತ್ರ ಈ ಬೈಕ್ ಆಂಬ್ಯುಲೆನ್ಸ್ ಸೇವೆಗೆ ನೇಮಕ ಮಾಡಿಕೊಳ್ಳೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಈ ಹಿಂದೆ ನರ್ಸಿಂಗ್ ಪದವೀಧರರು ಬೈಕ್ ಓಡಿಸೋದಕ್ಕೆ ಅಷ್ಟಾಗಿ ಆಸಕ್ತಿಯನ್ನು ತೋರಿಸಿರಲಿಲ್ಲ. ಈ ಕಾರಣಕ್ಕೆ ಈ ಯೋಜನೆಗೆ ಹಿನ್ನಡೆ ಉಂಟಾಗಿತ್ತು. ಆದರೆ ಈ ಬಾರಿ ಈ ಸಮಸ್ಯೆಯನ್ನ ಸಮರ್ಥವಾಗಿ ಎದುರಿಸಲು ಇಲಾಖೆ ಪ್ಲಾನ್ ಮಾಡಿಕೊಂಡಿದೆ. ಇನ್ನು ಬೈಕ್ ಆಂಬ್ಯುಲೆನ್ಸ್ನ ಅಸಲಿ ಪ್ಲಾನ್ ಮತ್ತು ಸಮಯದ ಲೆಕ್ಕಾಚಾರವನ್ನು ನೋಡಿದ್ರೆ ಇದರ ಅಗತ್ಯತೆ ಎಷ್ಟು ದೊಡ್ಡದಿದೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ರಾಷ್ಟ್ರೀಯ ಮಾನದಂಡಗಳ ಪ್ರಕಾರ ಅಪಘಾತ ಅಥವಾ ತುರ್ತು ಸಂದರ್ಭದಲ್ಲಿ ರೋಗಿಯನ್ನ ಚಿಕಿತ್ಸಾ ಕೇಂದ್ರಕ್ಕೆ ಕರೆದೊಯ್ಯುವಂತಹ ಒಂದು ಸಮಯದ ಮಿತಿ ಏನಿದೆ ಅಂದ್ರೆ ಅದನ್ನ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಕೇವಲ 20 ನಿಮಿಷಗಳ ಸಮಯ ಇರುತ್ತೆ. ಆ ಸಮಯದೊಳಗೆ ಇತ್ತೀಚಿನ ವರ್ಷದಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಸಂಚಾರ ದಟ್ಟಣೆಯಿಂದಾಗಿ ಅದರ ಟ್ರಾಫಿಕ್ ಜಾಮ್ ಜಾಸ್ತಿ ಇರೋದ್ರಿಂದಾಗಿ ಆ ಗೋಲ್ಡನ್ ಅವರ್ ಅಲ್ಲಿ ರೀಚ್ ಆಗಿ ಆ ರೋಗಿಗೆ ಚಿಕಿತ್ಸೆಯನ್ನು ನೀಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸಾಮಾನ್ಯವಾಗಿ 108 ಆಂಬ್ಯುಲೆನ್ಸ್ ಏನಿದೆ ಇದು ನಿಗದಿತ ಸ್ಥಳದಲ್ಲಿ ಆ ಸ್ಥಳಕ್ಕೆ ಹೋಗಿ ತಲುಪಬೇಕು ಅಂತ ಅಂದ್ರೆ ಈ ಟ್ರಾಫಿಕ್ ಮಧ್ಯದಲ್ಲಿ ಸಾಕಷ್ಟು ಕಷ್ಟ ಸಾಧ್ಯ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ 108 ಆಂಬ್ಯುಲೆನ್ಸ್ಗೆ ಹೋಲಿಕೆಯನ್ನು ಮಾಡಿದರೆ ಈ ಬೈಕ್ ಆಂಬ್ಯುಲೆನ್ಸ್ಗಳನ್ನು ತೆಗೆದುಕೊಳ್ಳುವಂತಹ ಸಮಯ ಏನಿದೆ ಇದು 40% ಕಡಿಮೆ ಇರುತ್ತೆ. ಅಂದರೆ ಬೇಗ ರೀಚ್ ಆಗುತ್ತೆ. ಇವು ಟ್ರಾಫಿಕ್ ನಡುವೆ ಕೂಡ ಅಂದರೆ ಚಿಕ್ಕದಾದ ಗಲ್ಲಿಯಂತಹ ಸ್ಥಳ ಇರ್ಬೋದು, ಎಲ್ಲ ಕಡೆ ನುಗ್ಗಿ ಹೋಗಿ ಸ್ಥಳಕ್ಕೆ ಬೇಗನೆ ತಲುಪುತ್ತೆ. ಇದರಿಂದಾಗಿ ರೋಗಿಗೆ ಸೂಕ್ತ ಸಮಯಕ್ಕೆ ಅಂದರೆ ಗೋಲ್ಡನ್ ಅವರಲ್ಲಿ ಚಿಕಿತ್ಸೆಯನ್ನು ನೀಡೋದಕ್ಕೆ, ಅವರ ಪ್ರಾಣವನ್ನು ಉಳಿಸೋದಕ್ಕೆ ಸಹಕಾರ ಆಗುತ್ತೆ. ಇನ್ನು ಹೃದಯಾಘಾತ ಆದಾಗ ಅಥವಾ ರಸ್ತೆ ಅಪಘಾತ ಸೇರಿದಂತೆ ವಿವಿಧ ತುರ್ತು ಸಂದರ್ಭಗಳಲ್ಲಿ ವ್ಯಕ್ತಿಗೆ ಕೂಡಲೇ ಚಿಕಿತ್ಸೆ ಬೇಕಾಗಿರೋದ್ರಿಂದ ಆ ಸಿಗದೇ ಇದ್ರೆ ಪ್ರಾಣಾಪಾಯ ಉಂಟಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸಂಚಾರ ದಟ್ಟಣೆಯಿಂದಾಗಿ ಚಿಕಿತ್ಸೆ ವಿಳಂಬವಾಗಿ ರೋಗಿಯ ಆರೋಗ್ಯ ಮತ್ತಷ್ಟು ಹದಗೆಡುವಂತಹ ನೂರಾರು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆಯೇ ಇದೆ. ಈ ಬೈಕ್ ಆಂಬ್ಯುಲೆನ್ಸ್ಗಳ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಇವುಗಳ ನಿರ್ವಹಣಾ ವೆಚ್ಚ ಕೂಡ ತುಂಬಾ ಕಡಿಮೆನೇ ಇರುವಂಥದ್ದು. ಹೀಗಾಗಿ ರೋಗಿಗಳ ಪ್ರಾಣ ಉಳಿಸುವಂತಹ ದೃಷ್ಟಿಯಿಂದ ಹಾಗೂ ಕನಿಷ್ಠ ಸಮಯದಲ್ಲಿ ವೈದ್ಯಕೀಯ ಸೇವೆ ಒದಗಿಸುವಂತಹ ಉದ್ದೇಶದಿಂದ ಸರ್ಕಾರ ಮರುಪರಿಚಯವನ್ನು ಮಾಡೋದಕ್ಕೆ ಕ್ರಮ ವಹಿಸಿದೆ. ಇಲಾಖೆಯ ಅಧಿಕಾರಿಯೊಬ್ಬರು ಈ ಬಗ್ಗೆ ಮಾಹಿತಿಯನ್ನು ನೀಡಿರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಟ್ರಾಫಿಕ್ ಕಿರಿಕಿರಿಯ ನಡುವೆ ನರಕಯಾತನೆ ಅನುಭವಿಸುವಂತಹ ಜನರಿಗೆ ಹಾಗೂ ತುರ್ತು ಚಿಕಿತ್ಸೆಯ ನಿರೀಕ್ಷೆಯಲ್ಲಿರುವಂತಹ ರೋಗಿಗಳಿಗೆ ಈ ಬೈಕ್ ಆಂಬ್ಯುಲೆನ್ಸ್ಗಳು ಸಂಜೀವಿನಿಯಾಗಲಿದೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಿಂದೆ ಆದಂತಹ ತಪ್ಪುಗಳನ್ನು ತಿದ್ಕೊಂಡು ಈ ಬಾರಿಯಾದರೂ ಸರ್ಕಾರ ಇವುಗಳ ಸಮರ್ಪಕ ನಿರ್ವಹಣೆ ಕಡೆ ಗಮನ ಕೊಟ್ಟು ಸಾರ್ವಜನಿಕರ ಜೀವ ಉಳಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.